ಇವಾಗ ನೋಡಿ ಅಲ್ಲಿಂದ ಆ ಕಡೆಯಿಂದ ಬಂದಿರೋ ದೇವಸ್ಥಾನ ಅಲ್ಲಿ ಬಸ್ ಹೋಗ್ತಾ ಇದೆ ನೋಡಿ. ಅಲ್ಲಿಂದ ನಾನು ಬಂದಾದಮೇಲೆ ಇಲ್ಲಿ ಡೈರೆಕ್ಟ್ ನಿಮ್ಗೆ ಕಾಣಿಸೋದು ಈ ಕಡೆ ಈಶ್ವರ ದೇವಸ್ಥಾನಕ್ಕೆ ಹೋಗುವಂಥದ್ದು. ಇದೀಗ ಮಳೆ ಬರ್ತಾಯಿದೆ, ಹಾಗಾಗಿ ಸ್ವಲ್ಪ ಕ್ಯಾಮ್ರಾ ಕಷ್ಟ ಆಗುತ್ತೆ ನನಗೆ ವೀಡಿಯೋ ಮಾಡಲಿಕ್ಕೆ. ಈ ಥರ ಇದೆ. ಇದು ಕೆಳಗಡೆಯಿಂದ ಮೆಟ್ಲು ಇಳ್ಕೊಂಡು ಹೋಗ್ಬೇಕಾಗತ್ತೆ. ಈ ಥರ ಹೀಗೆ ಮೆಟ್ಲಿದೆ. ಮೆಟ್ಲಿಂದ ಈಗ ಮೆಟ್ಲು ಹಿಡ್ಕೊಂಡು ಹೋಗ್ಬೇಕು ನೋಡಿ. ಕೆಳಗಡೆ ಮೆಟ್ಲು ಇದೆಲ್ಲ ಕೂತಿರ್ತಾರೆ, ಸ್ವಲ್ಪ ಮಾತಾಡೋದಕ್ಕೆ ಮಿಡ್ದಿರತ್ತೆ ಅಷ್ಟೇ. ತುಂಬ ಜನ ರಶ್ ಇದ್ದಾಗ ಅಷ್ಟು ಗೊತ್ತಾಗಲ್ಲ. ಯಾರೊಂದು ಸ್ವಲ್ಪ ಜನ 4-5 ಜನ ಈ ಥರ ಇದ್ದಾಗ ನಮಗೆ ವೀಡಿಯೋ ಮಾಡೋದು ಸ್ವಲ್ಪ ಇದಾಗುತ್ತೆ ಅಷ್ಟೇ. ಈ ಥರ ನೋಡಿ, ಫುಲ್ ಕಾಡೊಳಗಿರುವಂಥದ್ದು. ಇವಾಗೆಲ್ಲ ಸ್ವಲ್ಪ ಇದಾಗಿದೆ ಮನೆಗಳೆಲ್ಲ, ಆದರೂ ನೋಡಿ ಕಾಣಿಸ್ತದೆ, ನಿಮ್ಗೆ ಗೊತ್ತಾಗುತ್ತೆ. ಈ ಹಿಂಭಾಗ ಇದೆಯಲ್ಲ, ಇದರಿಂದ ಸ್ವಲ್ಪ ಆ ಕಡೆ ಸ್ವಲ್ಪ ಮುಂದೆ ಹೋದ್ರೆ ದೊಡ್ಡ ಕಾಡು ಥರ ಇದೆ. ಕಾಡನ್ನಕ್ಕೆ ಹಾಡಿಯ ಕಾಡ ವ್ಯತ್ಯಾಸನೇ ಗೊತ್ತಾಗಲ್ಲ, ಆ ಥರ ಇದೆ. ದೊಡ್ಡ ಮರಗಳು ಇದ್ದಾವೆ, ಚಿಕ್ಕ ಚಿಕ್ಕ ಮರಗಳು ಇದ್ದಾವೆ. ನಾನು ಇವಾಗ ಹೋಗ್ತಾ ಇದ್ದೀನಿ ಮೆಟ್ಲು ಹಿಡ್ಕೊಂಡು. ಎಷ್ಟು 90 ಮೆಟ್ಲು ಎಷ್ಟೋ ಇದೆ ಅಂತಪ್ಪ. ತುಂಬ ಮಂಗಗಳ ರಾಶಿ. ಮಂಗ ಅಂದರೆ ಈ ಸೈಡಲ್ಲೆಲ್ಲ ಇಲ್ಲೆಲ್ಲ ಮಂಗಗಳ ರಾಶಿ. ಏನೋ ಇವಾಗ ಕೇಳಿದರೆ ಕೇಳಿದೆ ಮಂಗಗಳಿದ್ದಾವೆ ಅಂತ. ಆಮೇಲೆ ನಾನು ಕ್ಯಾಮ್ರಾ ತಗೊಂಡು ಹೋದ್ರೆ ಅಂತ ಹೇಳ್ಬಿಟ್ಟೆ. ನೋಡಿದರೆ ಮಂಗಗಳನ್ನು ಹಿಡಿದು ಬೇರೆ ಕಾಡಿಗೆ ಕಳಿಸಿದ್ದಾರೆ. ಟ್ರಾನ್ಸ್ಫರ್ ಆಯಿತು ಮಂಗಗಳಿಗೆಲ್ಲ. ಹಾಗಾಗಿ ಇಲ್ಲಾಂದ್ರೆ ಬಾಳೆಹಣ್ಣು ಅದು ಇದು ಏನಾದರೂ ಕಿತ್ಕೊಂಡು ತಿಂತಾಯಿದ್ವು. ಮತ್ತು ಯಾರಾದರೂ ಬಂದವರು ಹಾಕ್ತಾಯಿದ್ರು ಪಾಪ ಅಂತ ಹೇಳ್ಬಿಟ್ಟು. ಸ್ವಲ್ಪ ಉಪ್ತಳ ಜಾಸ್ತಿ ಇತ್ತು ನೋಡಿ. ನಾನು ಅಲ್ಲಿಂದ ಬಂದಿದ್ದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಸ್ಟೋರಿನೂ ಇದೆ. ಆದರೆ ಹೇಳುವ ವಿಡಿಯೋ ದೊಡ್ಡದಾಗುತ್ತೆ ಇವಾಗ ಸದ್ಯಕ್ಕೆ, ಅದಕ್ಕೆ ಆಮೇಲೆ ಸ್ಟೋರಿ ಲಾಸ್ಟಿಗೆ ಹೇಳ್ತೀನಿ ಗೊತ್ತಿದ್ದರೆ. ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಈ ಥರ ಕಾಣಿಸ್ತಾ ಇದೆ. ಎಲ್ಲ ಜಾರುತ್ತೇನೆ, ಅದಕ್ಕೋಸ್ಕರ ನಾನು ಕ್ಯಾಮರಾ ಈಗ ಸದ್ಯಕ್ಕೆ ಆಫ್ ಮಾಡ್ತೀನಿ. ಒಂದು ನಿಮಿಷ ಕೆಳಗಡೆ ಹೋಗೋ ತನಕ ನೋಡಿ. ಅಲ್ಲಿ ಕೆರೆ ಕಾಣಿಸ್ತದೆ ನಿಮಗೆ. ಯಾವಾಗಲೂ ದೇವಸ್ಥಾನದ ಎದುರುಗಡೆ ಒಂದು ಚಿಕ್ಕದ ಕೊಳ ಇರುತ್ತೆ, ಕೆರೆನೋ ಕೊಳನೋ ಇರುತ್ತೆ. ಹಾಗೆ ಇಲ್ಲೂ ಇದೆ ನೋಡಿ. ಇವಾಗ ನೋಡಿ ನಾನು ಅಲ್ಲಿಂದ ಬಂದಿದ್ದೆ, ಕಾಣಿಸ್ತದೆ ನೋಡಿ. ಈ ಥರ ನೋಡಿ, ಇದೆಲ್ಲ ಇದೆ ನೋಡಿ. ಈಶ್ವರನಲ್ಲಿ ಆಮೇಲೆ ನಾವು ಕಾಣಿಸ್ತಾ ಇಲ್ಲ, ಅದೆಲ್ಲ ಇದೆ. ಇಲ್ಲೊಂದಿದೆ ನೋಡಿ, ಈ ಶಾಸನ ಅಂತ ಹೇಳ್ತಾರಲ್ಲ ಅದು ಹಿಂದಿನ ಕಾಲದಲ್ಲಿ. ಓದಕ್ಕೆ ಬಂದವರು ಓದ್ಬೋದು. ಇದೆಲ್ಲ ಇದು ಸ್ವಲ್ಪ ತೆಲುಗಲ್ಲಿ ಬರ್ದಂಗಿದೆ ಅಪ್ಪ. ಇದೆಂತ ಹ್ಯಾಂಡ್ ರೈಟಿಂಗ್ ಗೊತ್ತಾ? ತೆಲುಗ ಸ್ವಲ್ಪ ಏನೋ ಒಂಚೂರು ಕನ್ನಡ ಅಕ್ಷರಗಳೆಲ್ಲ ಒಂದು ಅಕ್ಷರ ಅನ್ಸತ್ತಪ್ಪ. ಯಾವ ಥರ ಇದೆ ನೋಡಿ ಲಿಪಿ, ಅಂದರೆ ಹೆಂಗೆ ಓದ್ತಾರಪ್ಪ ಹೆಂಗೆ ಬರೀತಾರಪ್ಪ ಅನ್ಸುತ್ತೆ, ಹಂಗಿದೆ ಅಪ್ಪ ಇದು. ಇದು ಕೆಲವೆಲ್ಲ ಕನ್ನಡ ಅಕ್ಷರ, ಹೂ ಕೆ ಅಂತ ಹೇಳ್ಬಿಟ್ಟು ಇವೆಲ್ಲ ಕನ್ನಡ ಅಕ್ಷರದಲ್ಲೇ ಇದೆ. ಸ್ವಲ್ಪ ಕನ್ನಡನೇ ಇದೆ ಇದರಲ್ಲಿ, ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ಕನ್ನಡ ಅನ್ಸುತ್ತಪ್ಪ. ಎಲ್ಲ ಹೋಗ್ಬೇಕೀಗ.
ಇವಾಗ ನಮ್ಗೆ ಸಿಗುತ್ತೆ ನೋಡಿ ಈ ದೇವಸ್ಥಾನ. ಆ ಕಡೆಯಿಂದ ಅಲ್ಲಿ ಬಂದಮೇಲೆ ಮೆಟ್ಲಿಂದ ಇಳಿದಾದ್ಮೇಲೆ ಈ ಕಡೆ ಹಿಂಗೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಈಶ್ವರ ದೇವಸ್ಥಾನ ಅಲ್ಲಿ ಹೋಗಬೇಕು ನೋಡಿ. ಎಂಟ್ರೆನ್ಸ್ ಅದೇ ಥರ ಸುತ್ತ ಕೆರೆ. ದೊಡ್ಡವೇ ಯಾವುದೂ ಇಲ್ಲ, ಗೊತ್ತಾಗ್ತಿಲ್ಲ ಮಳೆ ಬಂತು ಕಾಣಿಸುತ್ತೆ. ಹೌದಾ? ಎಂತ ಮಾಡ್ತಾರೆ ದೊಡ್ಡ ಮೀನನ್ನೆಲ್ಲ? ಚಿಕ್ಕ ಚಿಕ್ಕದಿದೆ ನೋಡಿ. ಇದಕ್ಕೆಂತ ಫುಡ್ ಹಾಕ್ತೀರಾ? ಯಾರು ಬಂದರೆ ಹಾಕೋದಿಲ್ಲಲ್ಲ? ಇಲ್ಲಲ್ಲ, ಎಲ್ಲ ಹಿಡಿದು ಬೇರೆ ಕೆರೆಗೆ ಹಾಕ್ತೀರ? ನೀರು ಇರುತ್ತಾ? ಏಪ್ರಿಲ್ ಮೇಗೆ ನೀರು ಇರುತ್ತಾ? ಖಾಲಿ ಆಗ್ತದೆ. ಹೌದು. ಅದೆಲ್ಲ ಏಪ್ರಿಲ್ ಮೇಗೆ ನೀರು ಖಾಲಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಏಪ್ರಿಲ್ ಮೇಗೆ ನೋಡಲಿಲ್ಲ. ಎಲ್ಲಿ ಮನೆ? ಉಡುಪಿಯಾ? ಹೌದಾ? ನಾನು ಉಡುಪಿಯಿಂದ ಬಂದೆ ಮರೆ. ನಾನು ಕುಂದಾಪುರದಳೆ, ಅದು ಉಡುಪಿಯಿಂದ ಬಂದೆ ನೋಡಿ. ಆಮೆ ಅಲ್ಲಿ ಒಂದಿತ್ತು, 2 ಆಮೆ ಕಾಣಿಸ್ತದೆ ಇಲ್ಲೀಗ. ಚಿಕ್ಕ ಚಿಕ್ಕ ಮೀನು. ಆಮೆ ಮೀನಂತ ತಿಂತತ್ತಾ? ಫುಡ್ ಅಲ್ಲ, ಫುಡ್ಡಲ್ಲಿ ಫುಡ್ ಆಮೆಗೆ ಫುಡ್ ಅಂತ. ಹಾಂ ಹಾಂ ಹಾಕ್ತಾರಾ? ಇವಳು ಬೇರೆ, ಇದು ಅಂಬಿಕಾ ಶೆಟ್ಟಿ, ಇದು ನಮ್ಮದು. ಇದು ನಾನು ಸಬ್ಸ್ಕ್ರೈಬ್ ಮಾಡಿ. ಆದರೆ ಇದಕ್ಕೆ ಇಲ್ಲಿ ಕೆರೆಗೆ ಶೃಂಗೇರಿಯಲ್ಲೆಲ್ಲ ಗೊತ್ತಿರತ್ತೆ, ಅದು ಗೊತ್ತಿದ್ದು ತಗೊಂಡೇ ಹೋಗ್ತಿರೋದು ಅಂತದ್ರ ಮುಂಡಕ್ಕೆ. ಇಲ್ಲಿ ಗೊತ್ತೇ ಇಲ್ಲ ಅಂತ ಹಾಕ್ತಾರೆ. ಅದು ಫುಲ್ ನೀರು ಖಾಲಿ ಆಯ್ತಾ ಏಪ್ರಿಲ್ ಮೇಗೆ? ಬೇರೆ ಕೆರೆಗೆಲ್ಲರೂ ಹಾಕಿದ್ರು ಅಲ್ಲ? ಕೆರೆಗೆಲ್ಲ ಹಾಕಿದಿತ್ತು ದೊಡ್ಡ ನೀರು ಖಾಲಿ ಹಾಕೊಂಬತ್ತು ಹಿಡ್ದು. ನಾನು ಮಾತಾಡ್ದ ಈ ನೋಡಿ, ಇವ್ನು ನೋಡಿ, ನೋಡಿ ಇವು ಡೇಂಜರ್. ಮಾತ್ರ ಬಾಯಿ ಹತ್ರ ಬೆರಳಿಟ್ರೆ ಸರಿ ಕಚ್ಚುತ್ತಾವಂತೆ ಇವು. ಪೂರ ಇದೇನಲ್ಲ ಮರಿ ಹಾಕಿ. ಈಗ ಒಂದು ಬಿಳಿ ಆಮೆನೂ ಇದೆ ಅಂತ ಈಗ ಕಾಣಿಸ್ತಾ ಇಲ್ಲ ನಮಗೆ. ಯಾವ ಕಡೆ ಇದೆಯೋ ಗೊತ್ತಿಲ್ಲ. ನಾನು ಮಾತಾಡೋಬೇಕಾದ್ರೆ ಕ್ಯಾಮ್ರಾ ಶೇಕ್ ಆಗಿರ್ಬೋದು. ಆಮೇಲೆ ತೋರಿಸ್ಬೇಕಾರೆ ಸ್ವಲ್ಪ ಶೇಕ್ ಆಯಿತು ಅಂದ್ರೆ ಅಲ್ಲಿ ಗಮನ ಕೊಡಲಿಲ್ಲ, ಮಾತಾಡ್ತಿದ್ನಲ್ಲ. ನೋಡಿ ಚಿಕ್ಕ 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 ಮೀನು. ಮಳೆ ಬೀಳ್ತಾ ಇದೆ ಹನಿ, ಅದರಿಂದ ಸ್ವಲ್ಪ ನೀರು ಶೇಕ್ ಆಗ್ತಾ ಇದೆ. ಇವಾಗ ಕಾಣಿಸುತ್ತೆ ಅದೆಲ್ಲ ಕಾಣಿಸ್ತಾ ನೋಡಿ, ಅದೆಲ್ಲ ಮೀನು. ಈಗ ನಾವು ದೇವಸ್ಥಾನದೊಳಗೆ ಹೋಗೋಣ. ಗೊತ್ತಿಲ್ಲ ಇಲ್ಲಿ ಒಳಗಡೆ. ಹೌದೌದು ಹೌದು. ಚಂದ ಕಾಣಿಸ್ತದೆ. ಅಲ್ಲಿ ಬಂದು ನೋಡ್ಬೇಕು ದೇವಸ್ಥಾನನ. ನಿಮ್ಗೊಂಥರ ಇನ್ನೊಂದು ಫೀಲ್ ಆಗತ್ತೆ. ಒಂಥರ ಇದೋ ಒಂದು ಏನು ಹೇಳ್ತಾರಪ್ಪ, ಒಂಥರ ಧನ್ಯತೆ ಭಾವ, ಒಂಥರ ನೋಡಿದ್ದೊಂದು ಖುಷಿ ಕಾಣಿಸ್ತದೆ. ಒಂಥರ ಮನಸ್ಸಲ್ಲಿ ನೋಡ್ತದೆ. ಇಷ್ಟು ಚಂದ ಆ ಕಡೆ ನೋಡಿ. ಅದನ್ನೇ ಹೇಳಿ ನಾನು, ಅಲ್ಲಿ ಕಾಣಿಸೋದಲ್ಲ, ಕಾಡು ಥರ ಇದೆ, ದೊಡ್ಡ ಕಾಡೆ. ಹಿಂಗೆ ಮಾಮೂಲಿ ದೇವಸ್ಥಾನದಿಂದ ಮತ್ತೆ ಕಾಲು ದಾರಿ ಇದೆ, ಈ ಥರ ಎಲ್ಲ ಹೋಗ್ಬೇಕು ನೋಡಿ. ಅದಾರಿ
ಪೂರದ ರೋಡ್ ಮಾತ್ರ ಸ್ವಲ್ಪ ಪೂರ ಅಂದರೆ ಸಣ್ಣ ರೋಡ್ ಅಂತಲ್ಲ, ಅದು ರೋಡ್ ಒಂದು ಮನುಷ್ಯರು ನಡಿಬೋದು, ಲಾರಿ ಗಿರಿ ಬರ್ಬೋದು, ದೊಡ್ಡ ಗಾಡಿಗಳು ಎದುರುಗಡೆ ಬಂದರೆ ಸಣ್ಣ ಗಾಡಿಗಳಿಗೆ ಹೋಗ್ಲಿಕ್ಕಾಗುತ್ತೆ, ಆ ಥರ ಇದೆ ಕಾಲ್ದಾರಿ. 1 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ಸ್ವಲ್ಪ ಜೊತೆಗೆ ಯಾರಾದರೂ ಇದ್ದರೆ ನಡ್ಕೊಂಡು ಬರ್ಬೋದು. ಮತ್ತು ಸೈಡಲ್ಲೆಲ್ಲ ಮನೆಗಳೆಲ್ಲ ಇದ್ದಾವೆ, ಅದರಿಂದ ಭಯ ಇಲ್ಲ. ಕಾಡು ಇದೆ, ಕಾಡಲ್ಲ ಹಾಡಿ. ಹಿಂಗೆ ದಾರಿ, ಈ ಥರ ದಾರಿ. ಅಲ್ಲಿಂದ ಬಂದಿದ್ದು ನಾನು. ರಿಕ್ಷಾ ಎಲ್ಲ ಇದೆ ಬರೋದಾದರೆ, ನಾನು ಮಾತ್ರ ನಡ್ಕೊಂಡೇ ಬಂದೆ. ಅದು ಚಿಕ್ಕವರಿದ್ದಾಗ ಬರ್ತಾಯಿದ್ವಿ ನಾವು, ತುಂಬ ವರ್ಷ ಆಯಿತು ಬಾರದೆ. ಮಾತ್ರ ಚಿಕ್ಕವರಿದ್ದಾಗ ಬರ್ತಾಯಿದ್ವಿ. ಎಲ್ಲ ಗೊತ್ತಾ, ಮೇನ್ ರೋಡಲ್ಲಿ ಇಳ್ಕೊಂಡ್ರೆ ಅಲ್ಲೊಂದು ಚಿಕ್ಕ ಅಂಗಡಿಗಳು ಇರ್ತಾಯಿದ್ವು, ಹಣ್ಕಾಯಿದೆ. ಅಲ್ಲಿ ಚಾಕ್ಲೇಟ್ ಎಲ್ಲ ಸಿಗೋದು, ಚಾಕ್ಲೇಟೆಲ್ಲ ಹಿಡ್ಕೊಂಡು ನಾವೊಂದು 4-5 ಜನ ಮಕ್ಕಳ ಈ ರೋಡಲ್ಲಿ ಬರ್ತಾಯಿದ್ವಿ. ಚಾಕ್ಲೇಟ್ ತಿಂತದೇನೋ ಒಂಥರ ಖುಷಿ, ನಡೆಯೋದೇ ತಲೆಗೆ ಹೋಗ್ತಾ ಇರಲಿಲ್ಲ ಅವಾಗ. ಏನೋ ಒಂದು ಖುಷಿ, ತಿಂಡಿ ತಿನ್ನೋದು ಖುಷಿ. ತಿಂಡಿ ತಿನ್ಕೊಂಡು ಬರೋದಂದ್ರೆ ತುಂಬ ಇಷ್ಟ, ಚಾಕ್ಲೇಟ್ ಎಲ್ಲ ತಿನ್ಕೊಂತ. ಹಿಂಗೆ ಚಾಕ್ಲೇಟೆಲ್ಲ ಹಿಡ್ಕೊಂಡು ಈ ರೋಡಲ್ಲಿ ನಡ್ಕೊಂಡು ಬರ್ತಿದ್ವಿ. ಗೊತ್ತಾಗ್ತಿರಲಿಲ್ಲ, ಇವಾಗ ಗೊತ್ತಾಗುತ್ತೆ, ತುಂಬ ದೂರ ಅನಿಸುತ್ತೆ, ಬರ್ಬೋದು ಅಷ್ಟೇ. ನಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಮನೆ ಎದುರುಗಡೆ ಹೂವಿನ ಗಿಡಗಳು ನೋಡಿ. ಅಲ್ಲಿ ಕಾಣಿಸ್ತದೆ ಇವಾಗ ನೋಡಿ, ವೆಹಿಕಲ್ ಹೋಗುತ್ತಲ್ಲ ಕಾಣಿಸೋದು ಮೇನ್ ರೋಡ್ ಬಂತು ನೋಡಿ. ಬೇಗ ಬಂದರೆ ಒಂದು 5-10 ನಿಮಿಷದೊಳಗೆ. ಒಂಥರ ಕಿರಿದಾದ ದಾರಿ ಅಂತ ಹೇಳ್ಬೋದು ಇದು. ಈಗ ನಾನು ಬಂದಿರೋದು ಬಂದಾಯ್ತು ನೋಡಿ. ನಾನು ಸ್ವಲ್ಪ ಮೆಲ್ಲನೆ ಬಂದಿದ್ದೇನೆ, ಸಾಕಾಯ್ತು. ಅದು ಅಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಮೆಟ್ಲು ಹತ್ತೀವಲ್ಲ, ಅಲ್ಲಿ ಸ್ವಲ್ಪ ಸುಸ್ತಾಗುತ್ತೆ, ಇಳಿಯೋಕೆ ಗೊತ್ತಾಗಲ್ಲ, ಸ್ವಲ್ಪ ಸುಸ್ತಾಗುತ್ತೆ. ಸ್ವಲ್ಪ ರೆಸ್ಟ್ ತೊಗೊಂಡು ನಡ್ಕೊಂಡು ಬನ್ನಿ. ವೆಹಿಕಲ್ ಹೋಗುತ್ತೆ, ನಾನು ನಡ್ಕೊಂಡು ಬರೋರಿಗೆ ಹೇಳಿದ್ದೆ. ನೋಡಿ ಮೇನ್ ರೋಡ್ ಸಿಕ್ತು. ನನಗೊಂದು 10-15 ನಿಮಿಷ ಬೇಕಾಯ್ತೇನೋ, ಏನೋ ಅಷ್ಟೊಂದು ಗೊತ್ತಾಗಲ್ಲ. ಅವಾಗ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಅನಿಸ್ದಂಗೆ ಅದಕ್ಕೆ ಅನ್ನಿಸ್ತು. ಇವಾಗ ಸ್ವಲ್ಪ ಬೇಗ ಬಂದಿದ್ದೀನಿ ಅನಿಸ್ತು. ಬಂದ್ವಿ ನೋಡಿ ಮೇನ್ ರೋಡಿಗೆ. ಮೇನ್ ರೋಡಿಗೆ ಬಂದ್ವಿ. ಅಂಗಡಿಗಳು ಏನೋ ಪುಟ್ಟದ ಹೋಟ್ಲ್ ಇದೆ ಅನಿಸುತ್ತೆ ಮೇನ್ ರೋಡಿಗೆ ಬಂದಿದೆ. ಇದು ಕೋಟೇಶ್ವರ, ಕುಂದಾಪುರ, ಉಡುಪಿ ಮೇನ್ ರೋಡೆ. ಈಗ ನಾನು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ ಆಯಿತಾ. ಹೆಚ್ಚು ದೂರಲ್ಲಿ ನಡ್ಕೊಂಡು ಬಂದ ದಾರಿಯಿಂದ ಅಲ್ಲಿ ಎದುರುಗಡೆನೇ ಇರುತ್ತೆ ಬಸ್ ಸ್ಟ್ಯಾಂಡ್. ನಾವು ಕುಂದಾಪುರದಿಂದಾಗಲಿ, ಕೋಟೇಶ್ವರ ಕುಂದಾಪುರದಿಂದಾಗಲಿ, ಉಡುಪಿಯಿಂದಾಗಲಿ ಎಲ್ಲೇ ಬಂದ್ರೂ ಆ ರೋಡ್ ಹತ್ರನೇ ಇದೆ ಬಸ್ ಸ್ಟ್ಯಾಂಡ್. ಹೆಚ್ಚು ದೂರ ಇಲ್ಲ. ಯಾರ ಹತ್ರ ಕೇಳಿದರೆ ಕುಂಬಾಶಿಗೆ ದೇವಸ್ಥಾನಕ್ಕೆ ಹೋಗೋ ರೋಡ್ ಯಾರು ಕೇಳಿದ್ರೆ ಹೇಳ್ತಾರೆ, ಹೋಗ್ಬೋದು. ಒಂದು 10 ನಿಮಿಷದಲ್ಲಿ ಹೋಗ್ಬೋದು ನಡ್ಕೊಂಡು ಹೋದರೆ. ಬೇಕಾದ್ರೆ ಇದೆ. ಮತ್ತು ರಿಕ್ಷಾ ಸ್ಟ್ಯಾಂಡ್ ಇದೆ ಸ್ವಲ್ಪ ಮುಂದೆ, ಬಸ್ ಸ್ಟ್ಯಾಂಡಿಂದ ಚೂರು ಮುಂದೆ ಹೋದರೆ ಇದಿದೆ. ನಾನೀಗ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ ನೋಡಿ, ಈ ಕಡೆ. ನಾನು ಅಲ್ಲಿಂದ ಬಂದಿದ್ದೆ. ಅಲ್ಲ ಬಿಲ್ಡಿಂಗ್ ಎಲ್ಲ ಕಾಣಿಸ್ತದಲ್ಲ ಆಯಿತಾ. ನೋಡಿ ಹಿಂಗೆ ನೋಡ್ತಾರೆ, ಅಬ್ಸರ್ವ್ ಮಾಡಿ ಈ ಕಡೆಯಿಂದ. ಇವಾಗ ಅಲ್ಲಿ ಆಯಿತಾ, ಮರ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದು ರೋಡ್. ಓಕೆ, ಇಲ್ಲಿ ಗೊತ್ತಾ ನೋಡಿ, ಆ ಗೂಡಂಗಡಿ ಕಾಣಿಸ್ತದಲ್ಲ ಚಿಕ್ಕದ, ಅಲ್ಲಿ ರೋಡ್ ಕುಂಬಾಚಿಗೆ. ಈಗ ನಾನು ಬಂದು ನಡ್ಕೊಂಡು ಬಂದಿದ್ದಾರೆ. ಅದು ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಈ ಕಡೆಯಿಂದ ಹೋದರೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಆಯಿತಾ. ಎಲ್ಲಿ ಕಾಣಿಸ್ತದೆ ಅದು ಬಸ್ ಸ್ಟ್ಯಾಂಡ್, ಅಲ್ಲಿ ಕಾಣಿಸ್ತದೆ, ಗ್ರೀನ್ ಕಲರ್ ಕಾಣಿಸ್ತದೆ ಅದು ಬಸ್ ಸ್ಟ್ಯಾಂಡ್ ಆಯಿತಾ. ಇಷ್ಟೇ ಆನೆಗುಡ್ಡಿಗೆ ಹೋಗೋ ದಾರಿ.